ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರ್ತಿ ಬಸವರಾಜ್ ಅವರ ವಿಚಾರಣೆ ಮುಕ್ತಾಯವಾಗಿದೆ. ಪೊಲೀಸರು ನನಗೆ ನೋಟಿಸ್ ಕೊಟ್ಟಿದ್ದು, ನೋಟಿಸಿನ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದೆ. ಮತ್ತೆ ವಿಚಾರಣೆಗೆ ಬರೋಕೆ ಹೇಳಿದ್ರೆ ಕೊಟ್ಟರೆ ಬರ್ತೇನೆ. ನೋಟಿಸ್ ಕೊಟ್ಟಿದ್ದಾರೆ, ಯಾವಾಗ ಬರಬೇಕು ಅಂತ ಹೇಳಿಲ್ಲ. ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ. ಆರೋಪಿಗಳು ಯಾರು ಕೂಡ ನನಗೇನು ಗೊತ್ತಿಲ್ಲ. ಈ ಪ್ರಕರಣಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಯಾವ ಆರೋಪಿಯೂ ಕೂಡ ನನಗೆ ಪರಿಚಯ ಇಲ್ಲ. ವಿಚಾರಣೆ ಬಳಿಕ ಬೈರ್ತಿ ಬಸವರಾಜ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳು ನಮ್ಮನ್ನು ವಿಚಾರಣೆಗೆ ಕರೆದಿದ್ರು. ವಿಚಾರಣೆಗೆ ಬಂದಿದ್ದೇನೆ. ಹಲವಾರು ಕ್ವಶನ್ಗಳನ್ನು ಕೇಳಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಹೇಳಿದ್ದೀನಿ. ಮತ್ತೆ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ನಾವು ಯಾವ ಸಂದರ್ಭದಲ್ಲಿ ನಿಮಗೆ ಡೇಟ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರಬೇಕು ಅಂತ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿದರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸೊ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ. ಯಾರು ಹೇಳ್ತಾ ಇರೋದು? ಅದು ನಾನು ಹೇಳ್ತಾ ಇದ್ದೀನಾ, ಇಲ್ಲ ಬೇರೆ ಯಾರೋ ಹೇಳಿದಾರಾ? ಅದನ್ನು ನೀವು ಸುದ್ದಿ ಮಾಧ್ಯಮ ಅಲ್ಲ ನೋಡಿ, ನೀವು ಈಗ ನಾನು ಒಬ್ಬ ಜನಪ್ರತಿನಿಧಿ. ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊತಾರೆ, ಯಾರು ನನ್ನ ಜೊತೆ ಕ್ರಿಮಿನಲ್ಸ್ ಇದ್ದಾರೆ, ನಾವೇನು ಪತ್ತೆ ಹಚ್ಚಕ್ಕಾಗದ? ಸೊ ಬರ್ತಾರೆ, ಫೋಟೋ ತೆಗೆಸ್ಕೊತಾರೆ, ಹೋಗಿದ್ರೆ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನೀವು ಹಾಕಿದರೆ ನಾನು ಕೂಡ ನೋಡಿದ್ದೀನಿ. ಅಷ್ಟು ಬಿಟ್ಟರೆ ಯಾವುದೇ ಇದಿಲ್ಲ. ನನಗೂ ಈ ಪ್ರಕರಣಕ್ಕೂ ಸಂಬಂಧನೂ ಯಾರಿಗೂ ನನ್ನ ಪರಿಚಯ ಇಲ್ಲ. ಹೌದು, ಈಗ FIR ಆಗಿದೆಯಲ್ಲ, FIR ಆದಮೇಲೆ ಅವ್ರು ಕರೆಯೋದು ಅವ್ರ ಕರ್ತವ್ಯ. ಅವ್ರು ಕರೆದಿದ್ದಾರೆ, ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬಂದಿದ್ವಿ. ಅವ್ರು ಏನು ಪ್ರಶ್ನೆ ಅಂತ ಕೇಳಿದ್ರೆ ಅವ್ರ ಉತ್ತರಗಳು ಹೇಳಿದ್ದೀವಿ. ಮುಂದೆ ತನಿಖೆಗೆ ಬರಬೇಕು ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ. ಯಾವ ಲ್ಯಾಂಡು, ಇದು ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ದಾಗ ನಾನು ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡಲಿ ಹೇಳಿ? ಆ ಶಿವಪ್ರಕಾಶ್ ಯಾರು? ಆ ಥರ ಆಗಂಗಿದ್ದೀರಾ? ಅವ್ನಿಗೆ ಯಾರೋ ನಾವು ಈ ಥರ ಹೇಳಿದಾರಲ್ಲ, ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನನ್ನು ಕೇಳಿದ್ದಿದ್ರೆ, ಸರ್ ಈ ಥರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಕಡೆಯವರು ಅಂತ ಹೇಳಿದರೆ ನಾನೇ ಕರೆದು ಅವ್ರಿಗೆ ಯಾರಪ್ಪ ಏನು ಅಂತ ವಿಚಾರಣೆ ಮಾಡಿದ್ದೀನಿ. ಅವ್ನಿಗೇನು ಸಹಕಾರ ಕೊಡಬೇಕು ಮಾಡಿದ್ದೀವಿ. ಅದು ಬಿಟ್ಟು ನಮ್ಮ ಮೇಲೆ ಸಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸವರು ಕೂಡ ನಮ್ಗೆ ಕರೆದಿಲ್ಲ. ಇರಿ ಅದೇ ಪೊಲೀಸ್ ಕೂಡ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಕೊಟ್ಟಾಗ ಪೊಲೀಸರು ನಮ್ಮನ್ನು ಕರೆದು, ನೋಡಿರಿ ಈ ಥರ ನಿಮ್ಮ ಮೇಲೆ ಯಾರೋ ಪ್ರಕರಣ ಕೊಟ್ಟಿದ್ದಾರೆ, ಯಾರು ಇವರು, ಏನು ಇದಕ್ಕೆ, ಯಾಕೆ ಇದೀವಿ ಅಂತ ನಮ್ಮನ್ನು ಕೇಳಿದರೆ ಅದಕ್ಕೂ ಕೂಡ ಉತ್ತರ ಹೇಳ್ತಾ ಇದೆ. ಅದು ಕೂಡ ನಮ್ಮನ್ನು ಯಾರು ಕೂಡ ಕರೆದಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಮೊನ್ನೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಮಾಜಿ ಸಚಿವ ಬೈರ್ತಿ ಬಸವರಾಜ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಯಾರೂ ಕೂಡ ಪರಿಚಯ ಇಲ್ಲ, ನಾನೊಬ್ಬ ಜನಪ್ರತಿನಿಧಿ, ನನ್ನ ಜೊತೆ ಬಂದು ಹಲವಾರು ಜನ ಫೋಟೋ ಹೇಳಿದ್ದಾರೆ, ಹಾಗೆಲ್ಲ ಹೇಳಿದ್ದಾರೆ. ಜೊತೆಗೆ ಈ ಹಿಂದೆ ದಾಖಲಾದ ಪ್ರಕರಣದ ಬಗ್ಗೆಯೂ ಕೂಡ ನನಗೆ ಮಾಹಿತಿ ಇಲ್ಲ ಅನ್ನುವ ಮಾತುಗಳನ್ನು ಹೇಳಿದ್ದಾರೆ. ಇನ್ನೂ ಕೂಡ ಈ ವಿಚಾರಣೆ ಮತ್ತೆ ಹಾಜರಾಗುವಂಥ ವಿಚಾರದಲ್ಲಿ ಅವರನ್ನು ನೋಟಿಸ್ ಕೊಟ್ಟಿದ್ದಾರೆ, ಬಟ್ ಡೇಟ್ ಹೇಳಿಲ್ಲ ಅಂತ ಹೇಳಿ. ಇದು ಎಲ್ಲಿವರೆಗೆ ಎಳ್ಕೊಂಡು ಹೋಗುತ್ತೆ ಅಂತ ಒಂದು. ಜೊತೆಗೆ ಫೋಟೋ ತೆಗೆದುಕೊಂಡಿದ್ದಾರೆ ಅನ್ನೋ ಮಾತ್ರಕ್ಕಾಗಿ ಅವರ ಜೊತೆ ಸಂಬಂಧ ಇದೆ, ನಂಟಿದೆ, ಈ ಕೊಲೆಯಲ್ಲಿ ಪಾತ್ರ ಇದೆ ಅಂತ ಹೇಳಲಿಕ್ಕಾಗತ್ತಾ? ಏನೆಲ್ಲ ಅಂಶಗಳು ಲಭ್ಯವಾಗ್ತಾ ಇದ್ದಾವೆ ವಿಚಾರಣೆ ಸಂದರ್ಭದಲ್ಲಿ ಸಂತೋಷ್? ಎಸ್, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ದುರುದ್ದೇಶದಿಂದ ನನ್ನ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳಿ ಬೈರ್ತಿ ಬಸವರಾಜ್ ಹೇಳಿದ್ದಾರೆ. ನನ್ನಿಂದಲೇ ಬಿ ಫಾರ್ಮ್ ಪಡೆದು ಚುನಾವಣೆ ಎದುರಿಸಿದವರು ನನ್ನ ವಿರುದ್ಧವೇ ಪ್ರತಿಭಟಿಸಿದ್ದಾರೆ. ನಾನೊಬ್ಬ ಪ್ರಾಮಾಣಿಕ ರಾಜಕಾರಣಿ, ಇಂತಹ ಹೀನ ಕೃತ್ಯವನ್ನು ನಾನು ಮಾಡಿಲ್ಲ ಅಂತ ಹೇಳಿದ್ದಾರೆ. ಕಾಣದ ಕೈಗಳಿಂದ ಪ್ರಕರಣದಲ್ಲಿ ಸಿಲುಕಿಸುವಂಥ ಪ್ರಯತ್ನ ಇಲ್ಲಿ ಸಾಗಿದೆ. ಬೈರ್ತಿ ಬಸವರಾಜ್ಗೆ ಎಲ್ಲವನ್ನೂ ಕೂಡ ಎದುರಿಸುವ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿದಂಥ ಬೈರ್ತಿ ಬಸವರಾಜ್ ಅವರ ಮಾತುಗಳು. ಮತ್ತಷ್ಟು ಮಾಹಿತಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾ
ಮತ್ತೊಂದು ಕಡೆ ಹೇಳ್ತಿದ್ದಾರೆ ಹಿಂದಾಗಿರುವಂಥ ಪ್ರಕರಣಗಳ ಬಗ್ಗೆ ನನಗೆ ಗಮನಕ್ಕೆ ಇಲ್ಲ ಅಂತ ಹೇಳಿ. ಹಾಗಾದರೆ ಬಸವರಾಜ್ ಬೈರತಿ ಬಸವರಾಜ್ ಅವರು ಯಾರ ಕಡೆ ಬಟ್ಟು ಮಾಡ್ತಾ ಇದ್ದಾರೆ ಅಂತ? ದಶರಥ್, ಈಗಾಗಲೇ ಏನು ಬೈರತಿ ಬಸವರಾಜ್ ಎರಡನೇ ಬಾರಿಗೆ ಭಾರತೀನಗರ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿರುವಂಥದ್ದು. ತನಿಖಾಧಿಕಾರಿ ACP ಆಗಿರುವಂಥ ಪ್ರಕಾಶ್ ರಾಥೋಡ್ ಅವರ ಮುಂದೆ ವಿಚಾರಣೆ ಮುಗಿಸಿ ಸತತ ಒಂದು 4 ಗಂಟೆಗಳ ಕಾಲ ವಿಚಾರಣೆ ಮುಗಿಸಿ ಹೊರಬಂದಂಥ ಬಸವರಾಜ್ ಅವರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಇಡೀ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆರೋಪದ ಮೇಲೆ ಪೊಲೀಸರು FIR ಅನ್ನು ದಾಖಲು ಮಾಡಿದ್ದಾರೆ. ಅದು ಯಾವ ಆಧಾರದ ಮೇಲೆ FIR ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಸೊ ಆ ಮಾಹಿತಿಯನ್ನು ನನಗೆ ಪೊಲೀಸರು ಕೂಡ ಕೊಟ್ಟಿಲ್ಲ. FIR ಮಾಡಿದ್ದಾರೆ, ಈ ಹಿನ್ನೆಲೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಪೊಲೀಸರ ನೋಟಿಸ್ಗೆ ಗೌರವ ಕೊಟ್ಟು ನಾನು ವಿಚಾರಣೆಗೆ ಹಾಜರಾಗಿದ್ದೇನೆ. ಮೊನ್ನೆನೂ ಕೂಡ ಬಂದಿದ್ದೆ, ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿದ್ದೇನೆ. ಸೊ ಮುಂದೆನೂ ಕೂಡ ವಿಚಾರಣೆಗೆ ಬರಬೇಕು ಅಂದರೆ ನೋಟಿಸನ್ನು ಕೊಟ್ಟಿದ್ದಾರೆ, ದಿನಾಂಕವನ್ನು ನಿಗದಿ ಮಾಡಿಲ್ಲ. ಯಾವತ್ತೂ ನಾವು ವಿಚಾರಣೆಗೆ ಕರಿತೀವಿ ಅಂಥ ದಿನ ನೀವು ವಿಚಾರಣೆಗೆ ಪೊಲೀಸ್ ಠಾಣೆಗೆ ಬರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವ್ರು ಯಾವುದೇ ಕ್ಷಣದಲ್ಲಿ ವಿಚಾರಣೆ ಕರೆದರೂ ಕೂಡ ನಾನು ಬರ್ತೀನಿ, ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹೇಳಿ ಅವರಿಗಾಗಲೇ ಹೇಳಿಕೆಯನ್ನು ನೀಡಿರುವಂಥದ್ದು. ಇದರ ಜೊತೆಗೆ ಸಂಪೂರ್ಣವಾಗಿ ಇಡೀ ಪ್ರಕರಣ ಏನಿದೆ, ಈ ಪ್ರಕರಣ ಒಂದು ರಾಜಕೀಯ ಪ್ರೇರಿತವಾಗಿರುವಂಥದ್ದು, ರಾಜಕೀಯ ದುರುದ್ದೇಶದಿಂದ ಆಗ್ತಾ ಇರುವುದು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಈಗಾಗಲೇ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಪೂರ್ಣಿಮಾ ಅವರು ಕೂಡ ನಿನ್ನೆ ಒಂದಿಷ್ಟು ಜನ ಪ್ರತಿಭಟನೆಯನ್ನು ಮಾಡಿದರು KR ಪುರಂನಲ್ಲಿ. ಸೊ ಅವರ ಮೇಲೆ ಇಂಡೈರೆಕ್ಟ್ ಆಗಿ ಪೂರ್ಣಿಮಾ ಅವ್ರಿಗೆ ಟಾಂಗ್ ಕೊಟ್ಟಿರುವಂಥದ್ದು. ನನ್ನ ಬಳಿಯೇ ಬಂದರು, ನನ್ನ ಬಳಿಯೇ B ಫಾರ್ಮನ್ನು ತೆಗೆದುಕೊಂಡು ಹೋದರು, ಎಲೆಕ್ಷನ್ ಕೂಡ ಬರೀ ಸೋತಿದ್ದಾರೆ. ಆ ಕಾರಣಕ್ಕಾಗಿ ವಿನಾಕಾರಣ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರೆ ಅದನ್ನು ನಾನು ಒಪ್ಪೋದಿಲ್ಲ. ನನ್ನ ಹತ್ರ ಹಿಂದೆ ಬರುವಂಥ ಸಂದರ್ಭದಲ್ಲಿ B ಫಾರಮನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇವರಿಗೆ ನಾನು ಒಳ್ಳೆಯವನಾಗಿದ್ದೆ. ಇದೀಗ ನಾನು BJPಗೆ ಬಂದ ತಕ್ಷಣ ಇವರ ಕಣ್ಣಲ್ಲಿ ಕೆಟ್ಟದಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ನೇರವಾಗಿ ಟಾಂಗನ್ನು ಕೊಟ್ಟರೆ, ಮತ್ತೊಂದು ಕಡೆ ಏನು ಇಡೀ ಪ್ರಕರಣದಲ್ಲಿ ಬಂಧಿತವಾಗಿರುವಂಥ ಅಷ್ಟು ಆರೋಪಿಗಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಸಂಪರ್ಕಗಳಿಲ್ಲ. ನಾನೊಬ್ಬ ರಾಜಕಾರಣಿ, ಅದರಲ್ಲೂ ಏನು ಪ್ರಕರಣದ ಪ್ರಮುಖ ಆರೋಪಿ ಆಗಿರುವ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಈತನ ವಿರುದ್ಧ ಸಾಕಷ್ಟು ಆರೋಪಗಳು ಮತ್ತು ಇವರ ಜೊತೆ ಸಂಪರ್ಕಗಳಿರೋದ್ರ ಬಗ್ಗೆ ಫೋಟೋಗಳೆಲ್ಲ ಕೂಡ ವೈರಲ್ ಆಗಿತ್ತು. ಆದರೆ ಈ ಬಗ್ಗೆ ಕೇಳಿದ್ರೆ ಸಾಕಷ್ಟು ಜನ ಬರ್ತಾರೆ ಹೋಗ್ತಾರೆ ರಾಜಕಾರಣಿ ಆಗಿರುವ ಹಿನ್ನೆಲೆಯಲ್ಲಿ. ಆದರೆ ನಾನು ಯಾರ ಜೊತೆಗೂ ಒಡನಾಟವನ್ನು ಇಟ್ಕೊಂಡಿಲ್ಲ. ಈ ಪ್ರಕರಣದಲ್ಲಿ ನನಗೆ ಯಾವುದೇ ಹಂತದಲ್ಲೂ ಕೂಡ ನಾನು ಇವ್ರ ಜೊತೆ ಇಲ್ಲ. ಅದಷ್ಟೇ ಅಲ್ಲದೆ ಇನ್ನು ದೂರು ನೀಡಿದಂಥ ಬಿಕ್ಲ ಶಿವ ಅಂದರೆ 4 ತಿಂಗಳ ಹಿಂದೆ ಏನು ದೂರನ್ನು ನೀಡಿದ್ರು, ಆತನ ಮೇಲಾದರೂ ನನಗೆ ಯಾವುದೇ ರೀತಿಯ ದ್ವೇಷ ಇಲ್ಲ. ಈ ರೀತಿಯಾಗಿ ಆಗಿದೆ ಅಂತೇಳಿ ನನಗೆ ಮಾಹಿತಿ ಬಂದಿದ್ದರೆ ನಾನೇ ಕರೆದು ಇದ್ರ ಬಗ್ಗೆ ಬಗೆಹರಿಸ್ತಾ ಇದ್ದೆ. ಆದರೆ ಯಾವ ಅಧಿಕಾರಿ ಇರ್ಬೋದು, ಈ CM ಅವ್ರಿಗೂ ದೂರು ಬಂದಿದೆ, ಯಾರೂ ಕೂಡ ನನ್ನ ಸಂಪರ್ಕವನ್ನು ಮಾಡಿಲ್ಲ, ನನಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಇದೀಗ ಹತ್ಯೆ ಆದ ಬಳಿಕ ರಾಜಕೀಯ ದುರುದ್ದೇಶದಿಂದ ನನ್ನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಅವ್ರಿಗೆ ತಕ್ಕ ಹೋರಾಟವನ್ನು ಕಾನೂನು ಮುಖಾಂತರ ನಾನು ಮಾಡ್ತೀನಿ, ಕಾನೂನು ಮುಖಾಂತರ ನಾನು ಎಲ್ರಿಗೂ ಕೂಡ ಉತ್ತರವನ್ನು ಕೊಡ್ತೇನೆ ಅಂತೇಳಿ ಸ್ಪಷ್ಟಪಡಿಸಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್, ನಿಮ್ಮೆಲ್ಲ ಮಾಹಿತಿಗೆ.